ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಹೆದ್ದಾರಿ 48 ನೆಲಮಂಗಲ ತುಮಕೂರು ರಸ್ತೆಯಲ್ಲಿ ಹಲವು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದೆ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಚಲಿಸುವುದು ತುಂಬಾ ಕಷ್ಟ ಆಗುತ್ತಿದೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಬೂದಾಳ್ ಸಮೀಪ ಬೃಹತ್ ಗೋಡೆ ಅಳವಡಿಸುತ್ತಿದ್ದು, ವಿಪರ್ಯಾಸವೇನೆಂದರೆ ಯಾವುದೇ ಸುರಕ್ಷಿತ ಕ್ರಮವಿಲ್ಲದೆ ಬ್ರಿಡ್ಜ್ ಮೇಲೆ ಗೋಡೆ ಅಳವಡಿಸುತ್ತಿದ್ದಾರೆ. ನೀವೇ ನೋಡ್ರಿ, ಅಲ್ಲಿ ಒಬ್ಬ ಸಂಬಂಧಪಟ್ಟ ಅಧಿಕಾರಿ ಇಲ್ಲ, ಹೇಗೆ ಬೇಕು ಹಾಗೆ ಬ್ರಿಡ್ಜ್ ಮೇಲೆ ಗೋಡೆ ಅಳವಡಿಸ್ತಿದ್ದಾರೆ. ಇಲ್ಲಿ ನೋಡ್ರಿ, ಸುಮಾರು ವೆಹಿಕಲ್ಗಳು ಓಡಾಡ್ತಾ ಇದ್ದಾರೆ, 50-60 ಸ್ಪೀಡಲ್ಲಿ ಓಡಾಡ್ತವೆ. ಅಚಾನಕ್ ಆಗಿ ಏನಾದರೂ ಸ್ಲಿಪ್ ಆಗಿ ಅಥವಾ ಗೋಡೆನೇ ಬಿತ್ತು ಅಥವಾ ಕೆಲಸ ಮಾಡಬೇಕಾದ ಕಾರ್ಮಿಕರೇ ಬಿದ್ದರು ಆಗುವಂಥ ಅನಾಹುತಗಳಿಗೆ ಯಾರು ಹೊಣೆ? ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡೋದು? ಯಾಕಂದರೆ ಇದು ಹೇಳಕ್ಕೆ ರಾಷ್ಟ್ರೀಯ ಹೆದ್ದಾರಿ, ಸುಮಾರು ಸಾವಿರಾರು ಗಾಡಿಗಳು ವಾಹನಗಳು ಡೈಲಿ ಓಡಾಡ್ತವೆ. ಇಂಥ ಜಾಗದಲ್ಲಿ ಸುರಕ್ಷಿತ ಕ್ರಮಗಳನ್ನು ತಗೊಂಡು ಅಧಿಕಾರಿಗಳು ಬ್ರಿಡ್ಜ್ ಮೇಲೆ ಗೋಡೆ ಅಳವಡಿಸಬೇಕು. ಆದರೆ ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರ ನಿರ್ಲಕ್ಷ್ಯನ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಯಾವುದೇ ಸುರಕ್ಷಿತ ಕ್ರಮವಿಲ್ಲ. ಅಚಾನಕ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾರ್ವಜನಿಕರ ಜೀವಕ್ಕೆ ಕುತ್ತು ಬಂದರೆ ಯಾರು ಹೊಣೆ? ಆಗ ಗೋಡೆನೇ ಬಿತ್ತು, ಯಾವುದೋ ಗಾಡಿ ಮೇಲೆ ಬಿತ್ತು ಅಥವಾ ಟೂ ವೀಲರ್ ಮೇಲೆ ಬಿತ್ತು, ಅದು ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಆಮೇಲೆ ಒಂದು ಸಲ ಏನಾದ್ರು ಗೋಡೆ ಮಿಸ್ ಆಗಿ ಬಿತ್ತು ಅಂದರೆ ಸಣ್ಣ ಪುಟ್ಟ ಅನಾಹುತ ಆಗಲ್ಲ, ಇಲ್ಲಿ ಸರಣಿ ಅಪಘಾತ ಆಗುತ್ತೆ. ಯಾಕಂದರೆ ಸುಮಾರು ವೆಹಿಕಲ್ ಬ್ಯಾಕ್ ಟು ಬ್ಯಾಕ್ 60-50 ಸ್ಪೀಡಲ್ಲಿ ಬರ್ತಾನೆ ಇರ್ತವೆ. ಒಂದು ಸಲ ಗೋಡೆ ಬಿತ್ತು ಅಂದರೆ ರೋಡು ಕಿಲೋಮೀಟ್ರ್ ಒಳಗಡೆ ಜಾಮ್ ಆಗ್ತದೆ. ಆಮೇಲೆ ಸರಣಿ ಅಪಘಾತ ಆಗಿ ಎಷ್ಟು ಸಾವು ನೋವು ಸಂಭವಿಸುವ ನಾವು ಹೇಳೋಕ್ಕಾಗಲ್ಲ. ಆದರೆ ಇದಕ್ಕೆ ಕ್ಯಾರೆ ಅನ್ನೋದು ಅಧಿಕಾರಿಗಳು ಅವ್ರದ್ದೇ ಆದ ದಾಟಿಯಲ್ಲಿ ಯಾವುದೇ ಸುರಕ್ಷತೆ ಕ್ರಮ ಇಲ್ಲದೆ ಗೋಡೆ ಅಳವಡಿಸ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ ನೋಡಿ ಬನ್ನಿ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.